ಓಕೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಎರಡು ಮೂರು ದಿನದಿಂದ ಬಿಗ್ ಬಾಸ್ ಕಂಟೆಂಟ್ಸ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಆದರೆ ಆಗಲಿಲ್ಲ. ಸೊ ಇವತ್ತು ಹೇಗಾದರೂ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಗೇಮ್ ಆಡಿಕೊಂಡೆ ವಿಷಯಗಳನ್ನ ಕನ್ವೆ ಮಾಡ್ತೀವಿ. ಕೊನೆ ತನಕ ನೋಡಿ, ಗೇಮ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತೆ ನಾವು ಮಾತಾಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹ್ಮ್ ಓಕೆ ಬ್ರೋ, ಸ್ಟಾರ್ಟ್ ಮಾಡೋಣವಾ? ಎಸ್ ಐ ಆಮ್ ರೆಡಿ. ನಿನ್ನೆ ಬಿಗ್ ಬಾಸ್ ಹ್ಮ್ ಏನ್ ಅನ್ಸ್ತು ಅದ್ರ ಬಗ್ಗೆ ಇವತ್ತು ಹ್ಮ್ ಮಾತಾಡ್ತೀವಿ. ಯಾವ ಕಂಟೆಸ್ಟೆಂಟ್ಸ್ ನಮಗೆ ಹೇಗೆ ಅನ್ಸಿದ್ರು, ನಿಮಗೆ ಏನ್ ಅನ್ಸಿದ್ರು ಅಂತ ನೀವು ಕಮೆಂಟ್ ಮಾಡ್ಬೋದು. ನಮಗೆ ಏನ್ ಅನ್ಸಿದ್ರು ಅಂತ ನಾವು ಮಾತಾಡ್ತೀವಿ, ನಮ್ಮ ಒಪಿನಿಯನ್ಸ್ನ ಶೇರ್ ಮಾಡ್ಕೊಳ್ತೀವಿ. ಆ್ಯಂಡ್ ಲೆಟ್ ಸ್ಟಾರ್ಟ್. ಓಕೆ ಹೇಳಿ ಬ್ರೋ, ನಿನ್ನೆ ಯಾರ್ಯಾರು ಬಂದಿದ್ರು? ಬ್ರೋ ಯಾರು ನಿಮಗೆ ತುಂಬಾ ಬ್ರೋ, ಲೈಕ್ ನಿನ್ನೆ ಆದ್ರು ಅಂತ ವಿಷಯ ಗೊತ್ತಾಯ್ತು ನನಗೆ ಬಂದಿದ್ದ ಕಂಟೆಸ್ಟೆಂಟ್ಸ್ ಅಲ್ಲಿ. ಒಬ್ರು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿರ್ತಾರೆ, ಗೊತ್ತಾ? ತುಂಬಾ ಜನ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿರ್ಲಿಲ್ವಾ? ಆ ಇಲ್ಲ ಬ್ರೋ, ಬ್ಲ್ಯಾಕ್ ಕಲರ್ ಕೈಡೋ ಲೋವರ್ ತರ ಒಂದು ಹುಡುಗಿ ಇದ್ಲು, ಸಾಕತ್ತಾಗಿದ್ಲು ಮಾತ್ರ. ಮೀನ್ಸ್ ಚೆನ್ನಾಗಿದ್ರು ನೋಡಕ್ಕೆ. ಓಕೆ. ಸಾರಿ ಬ್ರೋ, ಒಂದು ಫ್ಲೋಲ್ ಏನೇನೋ ಮಾತಾಡ್ತಿದ್ವಿ. ಇಲ್ಲ ಇಲ್ಲ ಬ್ರೋ, ಸರಿ ಇದೆ ಹೇಳಿ. ನನ್ಗೆ ಅವರು ತುಂಬಾ ಇಷ್ಟ ಆದ್ರು. ಹ್ಮ್ ಯಾರು ಬ್ರೋ. ಹೆಸರು ಹೇಳಿ ನೋಡೋಣ. ಶಿಟ್. ಹಾ ಬ್ರೋ. ಬ್ರೋ ಯಾವ್ದು ಇದು KGF ರಾಕಿ ಬೈ ಗನ್ನು? ಮೆಷಿನ್ ಗನ್ ತಗೊಂಡ್ಬಿಟ್ಟಿದೀನಿ ಬ್ರೋ. ಶೇ ಶೇ ಶೇ. ಅಲ್ಟಿ. ಹ್ಮ್ ರೀಲೋಡ್ ಯಾವ್ದು ಮಾಡೋದು ಬ್ರೋ? ರೀಲೋಡ್ ಇಲ್ಲಿ. ಆರ್ ಆರ್. ಹೌದಾ, ಇರಿ ಫಸ್ಟ್ ಆರ್ ಹೊತ್ಕೊಬಿಡ್ತೇನೆ. ಅಯ್ಯೋ, ಗನ್ ಅದೇ ಯಾವ್ದು? ಆಟೋಮೆಟಿಕ್ ಆಗಿ ರೀಲೋಡ್ ಆಗುತ್ತೆ. ಓಕೆ. ಅಂದ್ರೆ ಬುಲೆಟ್ ನಿಮಗೆ ಬೇಗ ಬೇಕು ಇಲ್ಲ ಅಂದ್ರೆ. ಬ್ರೋ, ಖಾಲಿ ಆಗಿರ್ಲಿಲ್ಲ. ಕರೆಕ್ಟಾಗಿ ಮುಗಿಬೇಕಾದ್ರೆ ಮುಗ್ದೋಗುತ್ತೆ, ಅದಕ್ಕೇನೆ. ಬ್ರೋ, ಏನ್ ಗೊತ್ತಾ, ರೆಡ್ ಕಲರ್ ಬಟ್ಟೆ ಒಬ್ರು ಮತ್ತೆ ಬ್ಲ್ಯಾಕ್ ಕಲರ್ ಬಟ್ಟೆ ಒಬ್ರು ಹಾಕಿದ್ರು, ನೋಡ್ದ ನೀವು? ರೆಡ್ ಕಲರ್ ಬಟ್ಟೆ ಆರ್ಗ ಗೊತ್ತಾಗ್ತಾ ಇಲ್ವಲ್ಲ ನಿಮ್ಗೆ ಯಾರು ಅಂತ. ಸ್ಟಾರ್ಟಿಂಗ್ ಓಕೆನಾ, ಯಾರೋ ಮೀನ್ ಕ್ರಿಯೇಟರ್. ಅಯ್ಯೋ, ಹ್ಮ್ ನೋಡಿದ್ರ ಮಾತಾಡೋ ಗೇಪಲ್ಲಿ ಎಲ್ಲ ಈ ತರ ವಿಷಯಗಳೆಲ್ಲ ಹುಡುಗಿಯರ್ ಮಾಡ್ತಾರೆ, ನೀವ್ ಮಾಡ್ಬಿಟ್ರಿ ನೋಡಿದ್ರ ಎಲ್ಲಿ ಮಾತಾಡ್ಸ್ಕೊಂಡು. ಬ್ರೋ, ನನ್ಗಿಲ್ಲ ಈ ಮೋಸ ಕಡೆ ಮಾಡಿದ್ರಿ. ಗೇಮ್ ಆಡ್ತಾ ಇರ್ತಾನೆ, ಆ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತೀನಿ. ಹೇಳಿ ರೆಡ್ ಕಲರ್ ಬಟ್ಟೆ ಯಾರು ಬ್ರೋ? ರೆಡ್ ಕಲರ್ ಹೇಳಿ ಈಗ ಕೊತ್ತಲವಾಡಿ ಮೂವಿ ಹೀರೋಯಿನ್ ಹೇಳ್ತಾ ಇದ್ದೀರಾ? ಬ್ರೋ. ಸ್ಟಾರ್ಟ್ ಹೌದೌದು. ಓ, ಕೊತ್ತಲವಾಡಿ ಮೂವಿ ಹೀರೋಯಿನ್. ಹ್ಞೂ, ಕರೆಕ್ಟ್, ಕೊತ್ತಲವಾಡಿ ಮೂವಿ ಹೀರೋಯಿನ್. ಅವ್ರ ಹೆಸರು ನೆನಪಾಗ್ತಾ ಇಲ್ಲ ಬ್ರೋ ನನ್ಗೂನು. ಅವರು ಚೆನ್ನಾಗಿದ್ರು. ಹ್ಮ್ ಹೆಸರೇನೋ ಸಮಥಿಂಗ್ ಬರುತ್ತೆ, ಚಿಕ್ಕದೇ ಬ್ರೋ ಎಲ್ಲಾರ್ದು ಹೆಸರು. ಹ್ಮ್ ಆ ಸಾ ಸಾನ್ವಿನ ಯಾರೋ ಒಬ್ರು ಬಂದಿದ್ರು. ಸಾನ್ವಿನ. ಅವ್ರು ಮದ್ವೆ ಆಗಿ ಮದ್ವೆ ಆಗಿ ಮಗು ಇದೆ, ಸಮಥಿಂಗ್ ಆತರ ಏನೋ ಬರುತ್ತೆ ಬ್ರೋ. ಓಕೆನಾ, ಯಾರು ಅವರು ಆಕ್ಟರ್, ಸಾನ್ವಿ ಮೀನ್ಸ್ ಗೊತ್ತಾಗ್ಲಿಲ್ವಲ್ಲ. ಡಿವೋರ್ಸ್. ಸಾನ್ವಿ ಅಂತಾನೆ ಇರ್ಬೇಕು ಅನ್ಸುತ್ತೆ. ಹ್ಮ್ ಮಗು ಇದೆ ಅವ್ರಿಗೆ, ಒಂದು ದೊಡ್ಡ ಮಗ ಇದ್ದಾನೆ. ಸೊ ಓ ಅವರು ಕೂಡ ಓಕೆ ಓಕೆ. ಚೆನ್ನಾಗಿದ್ರು. ಅಲ್ಲ ಅವ್ರು ಐ ಮೀನ್, ಅಶ್ವಿನಿ. ಅಶ್ವಿನಿನ್ ಅವ್ರ ಹೆಸರು. ಅಶ್ವಿನಿ ಅವರಿಗೆ. ಡಿವೋರ್ಸ್ ಆಗಿದೆ ಅವ್ರಿಗೆ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ರು. ಡಿವೋರ್ಸ್ ಆಗಿದೆ ನನಗೆ, ನೋಡೋರು ಯಾವ ತರ ನೋಡ್ತಾರೆ ಹಾಗೆ ಹೀಗೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವರು. ಸಮಥಿಂಗ್ ಲೈಕ್ ದಟ್. ಅಷ್ಟೊಂದೆಲ್ಲ ಹೇಳಿದ್ರು ಅವರು? ನಾನು ನೋಡಿದ್ನಲ್ಲ. ಅಶ್ವಿನಿ ಅವ್ರ ಅಲ್ವಾ ಅಂತ ಬ್ರೋ, ಬೇರೆ ಯಾರಿಗಾದ್ರು ಹೇಳ್ತಿದ್ರ? ಬೇರೆ ಯಾರು ಬಂದಿದ್ರು? ಬ್ರೋ, ಅಶ್ವಿನಿ ಅವ್ರ ಹಂಗೇನು ಹೇಳಲಿಲ್ವಲ್ಲ. ಅವ್ರೆ ಬ್ರೋ. ರೀಲೋಡ್ ಮಾಡೋ ಟೈಮ್ ಕೊಡಿತೀರಾ ಬ್ರೋ ನೀವು? ಓಕೆ. ಆರು ಬ್ರೋ, ಹಾರ್ಕೊಂಬಂದ್ ನೋಡ್ದೆ ಬ್ರೋ ನಿಮ್ಗೆ. ಹೆಂಗಿತ್ತು ಗೊತ್ತಾ, ಅಲ್ಲಿಂದ ನೋಡ್ದೆ, ದೂರದಿಂದ ಹಂಗೆ ಆರು ಬಂದೆ ನೋಡಿ. ಆಮೇಲೆ ಇವರು ಬನ್ನಿ ಈಗ, ಬನ್ನಿ ಬನ್ನಿ, ಕಾಯ್ತಾ ಇದ್ದೀನಿ. ಕರಿಬಸಪ್ಪ ಒಳ್ಳೆ ಮಜಾ ಇತ್ತು ಬ್ರೋ. ನಾನ್ ಮಾಡಿರೋ ಸಾಧನೆ ಗೊತ್ತಾ ಹ್ಞೂ, ಬ್ರೋ? ಜಿಂಬಾಡಿ. ನಿಜ ನನಗೂ ಗೊತ್ತಿರ್ಲಿಲ್ಲ ಬ್ರೋ ಅಷ್ಟು ಅಚೀವ್ ಮಾಡಿದ್ದಾರೆ ಅಂತ. ಹೌದಾ? ಅದೇನೋ ಇಂತ ಪಾಕಿಸ್ತಾನ್ಗೆಲ್ಲ ಹೋಗಿ ಏನೇನೋ ಅಂತ ಯಾವ್ದೋ ಇದು ಗೆದ್ಕೊಂಡ್ ಬಂದಿದ್ದಾರೆ ಅವರು, ಚಾಂಪಿಯನ್ಶಿಪ್. ಓ, ನೈಸ್. ನೋಡ್ಲಿಲ್ವಾ ನೀವು ಅದನ್ನ? ನೀವು ನೋಡ್ತಾ ನೋಡ್ತಾನೆ ಮಲಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ನೀವು. ಬ್ರೋ ಹಂಗೆಲ್ಲ ಸುಳ್ಳು ಹೇಳ್ಬೇಡಿ ಬ್ರೋ, ನೋಡ್ದೆ ಬ್ರೋ, ಬಟ್ ಲಾಸ್ಟ್ ಅಲ್ಲಿ ನೋಡ್ಲಿಲ್ಲ ನಾನು. ಹೌದಾ? ಹಾ, ಶೇ ಶೇ ಶಿಟ್. ಸಾಯಿಸಿದ್ನಾ? ನೈಸ್. ಈ ರೀತಿ ನೈಸ್ ಆಯ್ತು ನೈಸ್ ಇನ್ಸ್ಟಾಲ್ ನೈಸ್, ಮಾಡಿರ್ಲಿಲ್ಲ. ಒಳ್ಳೆ ಗನ್ ಇದು, ಬಿಡ್ಬಾರ್ದು ಇದನ್ನ. ಗೊತ್ತಾಯ್ತು ನನಗೀಗ. ಇಲ್ಲಿದ್ದೀರಾ ಬ್ರೋ? ಬ್ರೋ, ನಿಮ್ ಮುಂದೆ ಬಂದು ಶೂಟ್ ಮಾಡ್ದೆ ಬ್ರೋ, ನಿಮ್ ತರ ಹಿಂದೆ ಎಲ್ಲ. ಎಲ್ಲಿ ಬ್ರೋ, ಹಿಂಗ್ ಹೇಳೋದೇ ಆಯ್ತು. ಓಯ್, ದಮನ್. ಎಲ್ಲಿದ್ದೀರಾ ಬ್ರೋ? ಬನ್ನಿ. ಅಯ್ಯೋ, ಸಖತ್ ಮಜಾ ಯಾವ್ದೋ ಇತ್ತು. ಕಾಂಪೌಂಡ್ ಅಡ್ಡ ಬಂದ್ಬಿಡ್ತು. ಆಮೇಲೆ ಇನ್ಯಾರು ಬಂದ್ರು, ಇನ್ಯಾರು ಇದ್ದಿದ್ರು ಬಂದ್ರು ಗೇಮಲ್ಲಿ? ಹ್ಮ್ ನಾನು ಆಲ್ಮೋಸ್ಟ್ ಅಲ್ಲಿ ಹುಡುಗಿರ್ ನೋಡ್ದೆ.
ಮೀನ್ಸ್ ಬ್ರೋ ಇಂಟ್ರೆಸ್ಟಿಂಗ್ ಆಗಿ ಯಾರು ಇದ್ರು ನೋಡೋದ ಅಂತ. ಅಂತ ಪಾಪ ಅವ್ರ ಅಭಿಷೇಕ್ ಶ್ರೀಕಾಂತ್ ಅವ್ರಿಗೆ ಆ ಹುಡುಗಿ ಅಂತ ಜಂಟಿಯಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಇಂಟರ್ವ್ಯೂ ಮಾಡ್ದಂಗ್ ಮಾಡ್ತಾರಲ್ಲ, ಅದೊಂದು ನನಗೆ ಅಷ್ಟು ಲೈಕ್ ಕ್ವಶನ್ಸ್ ಆಗಿಲ್ಲ ಕೇಳ್ತಾನೆ ಬ್ರೋ. ಇದ್ರಲ್ಲ. ಅಂದ್ರೆ ಅಂತ ಹಾ ನಿಲ್ಸ್ಕೊಂಡು ಒಳ್ಳೆ ಈ ಮ್ಯಾನೇಜರು ರಜಾ ಕೇಳ್ಬೇಕಂದ್ರೆ ಒಂದು ನಿಮಿಷ ಕೊಡ್ತಾನೆ. ಯಾಕೆ ರಜಾ, ಏನ್ ರಜಾ, ಏನ್ ಪರ್ಸನಲ್ ವರ್ಕು, ಆ ತರ ಇತ್ತು ಅವ್ರು ಹಾ ಮಾತಾಡ್ತಿದ್ರು. ಆ ಎಲ್ಲಿಂದ ಶೂಟ್ ಮಾಡಿದ್ರಿ, ಯಾವ ಗನ್ ಬ್ರೋ ಅದು? ಒಂದೇ ಬ್ರೋ ಮೀನ್ಸ್ ಇದೆ. ಅವ್ರು ಸ್ವಲ್ಪ ಮೀನ್ಸ್ ಬ್ರೋ ಇನ್ನೊಂದೇನ್ ಗೊತ್ತಾ, ಹ್ಮ್ ಏನಂದ್ರೆ ಇವಾಗ ಯಾರಾದ್ರೂ ಹೇಗಾದ್ರು ಇರ್ಲಿ, ಅದವ್ರ ಪರ್ಸನಲ್ ಒಪಿನಿಯನ್, ಮೀನ್ಸ್ ಅವ್ರು ಇರೋದ್ ತಪ್ಪಿಲ್ಲ. ಹ್ಮ್ ಅದನ್ನ ಬೇರೆಯವ್ರ ಹತ್ರನು ಹಾಗೆ ಮಾತಾಡೋದು, ಹೇಗಂದ್ರೆ ಹ್ಮ್ ಒಂಚೂರು ಆಟಿಟ್ಯೂಡ್ ತೋರ್ಸುತ್ತೆ, ಈ ತರ ನನ್ ಕ್ಯಾರೆಕ್ಟರ್ ಅನ್ನೋ ತರ. ಹ್ಮ್ ಅದೊಂದ್ ಸ್ವಲ್ಪ ಫೀಲ್ ಆಯ್ತು. ಬ್ರೋ ಸದ್ಯ ಇಲ್ಲ ಈ ತರ ಬ್ರೋ ಹೇಳಿ. ನೀವ್ ಅಲ್ಲಿ ಹೊಡೆದ್ಬಿಟ್ಟು ಇರ್ತೀರ ಅಂತ ನನ್ಗೆ ಗೊತ್ತಿಲ್ಲ, ಇವಾಗ ಇಲ್ಲಿಂದ ಜಂಪ್ ಆದ್ರೆ ಸರಿ ನನೀಗ, ಇಲ್ಲಾಂದ್ರೆ ಹಿಂದೆ ಮುಂದೆ ಬಂದ್ಬಿಟ್ಟು ಹೊಡೆದ್ ಬಿಡ್ತೀರಾ. ಆಮೇಲೆ ನೆಕ್ಸ್ಟ್ ಅವರಾದ್ಮೇಲೆ ಇನ್ನಾರು ಬಂದಿದ್ರು ಬ್ರೋ, ತುಂಬಾ ಜನ ಬಂದ್ರು ಬ್ರೋ. ಇವ್ರು ನಂಗೆ ಡಾಗ್ ಸತೀಶ್ ಹ್ಮ್ ಅವ್ರದ್ದು ಚೆನ್ನಾಗಿತ್ತು ಬ್ರೋ. ಓಯ್ ಬ್ರೋ, ಏನ್ ಸುದೀಪ್ ಬ್ರೋ? ಸರ್ ಹೆಂಗ್ ಕೇಳಿದ್ರು ಗೊತ್ತಾ, ಹ್ಮ್ ಅಷ್ಟು ದುಡ್ಡು ಇಟ್ಟಿದೀರಾ, ನಿಮ್ಗೆ ಯಾಕೆ ಬೇಕು ಅನ್ಬಿಡದ. ನಿಜ ತಾನೇ ಅದು. ನನಗೂ ಹಂಗೆ ಅನಿಸ್ತು ಬ್ರೋ. ಒಂದ್ ಮೂಮೆಂಟ್ ಅಲ್ಲಿ 25 ಲಕ್ಷದ ಬಟ್ಟೆನೆ ತಗೊಂಡಿದ್ದೀರಾ ಅಂದಾಗ, ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರು ಯಾಕೆ ಯಪ್ಪ ಬಂದಿರಂತ. ನನ್ಗನ್ಸಂಗ್ ಬ್ರ್ಯಾಂಡಿಂಗ್ ಇರ್ಬೋದು, ಪ್ರಮೋಷನ್, ಒಳ್ಳೆ ನೇಮ್ ಬರುತ್ತೆ ಅವ್ರಿಗಿನ, ಅಲ್ವಾ? ಹಂಗಂತೀರಾ? ಅವರಿಗೆ ದುಡ್ಡಿಂದೇನು ಅವಶ್ಯಕತೆ ಇಲ್ಲ ಬ್ರೋ. ಅಂದ್ರೆ ತುಂಬಾ ಸುಮ್ನೆ ಜನಕ್ಕೆ ದುಡ್ಡು ಇನ್ನು ಗೊತ್ತಾಗ್ತಾರೆ. ಮಾಡ್ಕೊತಾರೆ ನನ್ಗೆ ಅವ್ರು ಅಂತೀರಾ? ಯಾರು ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್. ಈಗ ಗೊತ್ತಾಯ್ತು ನೋಡಿ, ಈ ತರ ಒಬ್ರು ಹಾ ಡಾಗ್ ಬ್ರೀಡರ್ ಇದಾರೆ ಕರ್ನಾಟಕದಲ್ಲಿ, 100 ಕೋಟಿ ನಾಯಿ ಇಟ್ಟಿದ್ದಾರೆ ಹ್ಮ್ ಅನ್ನೋ ಒಂದು ಇದು ಗೊತ್ತಾಯ್ತು. ಆ ನಾಯಿ ಫೋಟೋ ತೋರಿಸಿದ್ರೆ ಇನ್ನೂ 100 ಚೆನ್ನಾಗಿರೋದು. ಕೋಟಿ ಹಾ ಆ ನಾನು ಅದೇ ನೋಡ್ದೆ, ಏನೋ ಇರುತ್ತೆ ಅಂತ. 100 ಅದೇನ್ ಕೋಟಿ ತೋರಿಸ್ಲಿಲ್ಲಪ್ಪ ಅಪ್ಪ. ಯಾಕೋ. ಹ್ಮ್ ಹೆಂಗಿದೆ ಗನ್? ಅಯ್ಯೋ ಬ್ರೋ, ಗನ್ ಹೆಂಗ್ ಜಸ್ಟ್ ಅಲ್ಲ, ಮಿಸ್ ಬ್ರೋ, ಜಸ್ಟ್ ಮಿಸ್. ಗನ್ ನೋಡಿದ್ರ? ಗನ್ನಲ್ಲಿ ನಂದು ಹೆಂಗಿತ್ತು, ನನ್ ಗನ್ ದೊಡ್ಡಮ್ಮನ್ ಹೆಂಗಿದೆ ತಗೊಂಡ್ಬಿಟ್ಟಿದ್ದೆ ನಾನು ಹೋಗಿ. ಬ್ರೋ? ನಿಮ್ ಜಸ್ಟ್ ಪಾಯಿಂಟ್ಸ್ ಮಿಸ್ ನೋಡಿ, ಬ್ರೋ. ನಿಮ್ ಪಾಯಿಂಟ್ಸ್ ನೋಡಿ ಎಷ್ಟಿದೆ. ಎಷ್ಟಿದೆ? 420. 255 ಬ್ರೋ. ಅಲ್ಲ ಹೌದಾ, ಬ್ರೋ, ನಂದ ಅದು ನಿಮ್ದು ಇರ್ಬೇಕು ಬ್ರೋ. ಏ ಇಲ್ಲ ಬ್ರೋ. ಹಿಂಗೆ ಅಯ್ಯೋ, ಅರ್ಥ ಇರಿ ಅಂದ್ರೆ ಬರ್ತೀನಿ ರೀ, ಬರ್ತೀನಿ ರೀ. ಆಮೇಲೆ ಇನ್ಯಾರು ಬಂದಿದ್ರು? ಆಮೇಲೆ ಬ್ರೋ ಅವ್ರು ಎಂತ ಮಂಜು ಭಾಷಿನಿ ಅಂತ ಒಬ್ರು ಬಂದ್ರ. ಈ ಟೈಮಲ್ಲೇ ಆಗ್ಬೇಕಾ ಇದು ರೀಲೋಡು? ಶಟ್. ಯಾರು ಬ್ರೋ ಮಂಜು ಭಾಷಿನಿ? ಮಂಜು ಭಾಷಿಣಿನ ಅವ್ರು ಯಾರು ಒಬ್ರು, ಅದೇ ಸಿಲಿಲಲ್ಲಿ ಧಾರಾವಾಹಿಲಿ ಇದ್ರು ಅಂತ ಹೇಳಿದ್ನಲ್ಲ ನಿಮ್ಗೆ, ಡಾಕ್ಟರ್ ವಿಠಲ್ ರಾವ್ ಅವ್ರ ಹೆಂಡತಿ, ಮಿಸಸ್ ಅಂದ್ರೆ ಓಕೆ. ವೈಫ್ ರೋಲ್ ಮಾಡಿದ್ರು ಅಂತ. ಹಾ ಬಾಗುರು, ಈ ಕಡೆ ಬಾಗುರು. ಅದು ಯಾಕೋ ಲೋಡ್ ಆಗ್ತಿದೆ ಈಗ. ಶಟ್. ನಕ್ಕನ್. ಶಟ್. ಎಲ್ಲೆಲ್ಲ ಹಾರಾಡ್ ಹೊಡ್ದೆ ಆ ಎಲ್ಲಿ ಹೊಡೆದು ಬಿಡ್ತೀರಾ? ಇಲ್ಲ ಇದೀರಾ? ಹ್ಮ್. ಈ ಲೋಡ್ 1000 ಸರಿ ಕೊಟ್ರು ಕೂಡ ಪರವಾಗಿಲ್ಲ. ಗೊತ್ತದ್ರ ಬ್ರೋ? ಇಲ್ಲಪ್ಪ, ಕಾಯ್ತಾ ಇದೀನಿ ಬ್ರೋ ನಿಮ್ಗೆ ಅಂತ. ಎಲ್ಲಿ ಬ್ರೋ, ನಾನ್ ಜಂಪ್ ಮಾಡ್ಕೊ ಅಲ್ಲೇ ತಿರ್ಗಾಡ್ತಿದ್ದೀನಲ್ಲ ಬ್ರೋ. ಹೊಸ ಸ್ಟ್ರಾಟಜಿ ಇದು. ಒಂದೇ ಸ್ಟ್ರಾಟಜಿ ಹೊಡೆದ್ರೆ ಹಿಂಗಿರುತ್ತೆ. ನಿಮ್ಗೆ ಹೊಸ ಸ್ಟ್ರಾಟಜಿ ತರ್ತೀನಿ ಇವಾಗ, ಮತ್ತೆ ಬರ್ತೀನಿ ನೋಡಿ ಈಗ. ಎಲ್ಲಿದ್ದೀರಾ? ಅಲ್ಲೇ ಇದ್ದೀರಾ? ನಾನು ಹುಡುಕ್ತಾ ಇದ್ದೀನಿ ನಿನ್ನೆ. ಇಲ್ಲ, ನಾನು ಹುಡುಕ್ತಾ ಇದ್ದೀನಿ ಅದೇ ಜಾಗದಲ್ಲಿ. ಎಲ್ಲಿದ್ದೀರಾ? ಆಮೇಲೆ ಇವನ್ ಪ್ರಾಪರ್ ಇತ್ತು ನಿಮ್ಗೆ ವಿಷನ್, ನನಗಿರ್ಲಿಲ್ಲ. ಆಮೇಲೆ ಇನ್ಯಾರಿದ್ರು? ಇನ್ಯಾರು ಬಂದಿದ್ರು ಬ್ರೋ? ರಾಶಿ ಇವತ್ತು ಯಾರು ಹೋಗ್ತಾರೆ ಏನೋ ಅಂತಿರಲ್ಲ, ಎಂತ ರಾಶಿಕಾ ಶೆಟ್ಟಿನ ಯಾರು ಹೋಗ್ತಾರೆ ನೀವು? ಇವತ್ತು ಯಾರು ಹೋಗ್ತಾರೆ ಅಂದ್ರಲ್ಲ ನೀವು? ಇವತ್ತ ರಕ್ಷಿತಾ ಶೆಟ್ಟಿ ಅಂದ್ರಿ ಅಲ್ವಾ ನೀವು? ರಾಶಿಕಾ ಶೆಟ್ಟಿ ಬ್ರೋ ಅವರು, ರಕ್ಷಿತಾ ಶೆಟ್ಟಿ ಅಲ್ಲ. ರಾಶಿಕಾನ? ಹಾ, ರಕ್ಷಿತಾ ಶೆಟ್ಟಿ ಅಲ್ಲ, ರಾಶಿಕಾ ಅಲ್ವಾ? ಓ, ಸೂಪರ್ ಸೂಪರ್ ಸೂಪರ್. ಹಾ, ರಕ್ಷಿತಾ ಬ್ರೋ. ರಾಶಿಕಾ ಬ್ರೋ. ನನಗೂ ಕನ್ಫ್ಯೂಸ್ ಆಗ್ತಿದೆ.
ಓ ನೀವೇ, ನಾನು ನೋಡ್ಲಿಲ್ಲ ನಾನು, ಸರಿ. ಸೊ ಇತ್ತು. ಎಲ್ಲಿ ಬ್ರೋ ಅದೇನೋ ಅಡ್ಡ ಇತ್ತು ಬ್ರೋ, ಬರೀ ತಲೆ ನೋಡಿ ಹೊಡೆದೆ ಗೊತ್ತಾ ನಾನು ನಿಮಗೆ, ಹೆಡ್ ಶಾಟ್. ಆಮೇಲೆ ಕಾಣಿಸಿದ್ರಿ ಇಲ್ಲ ಕಾಣಿಸಿದ್ರಿ. ಓ ಕಮಾರ್. ಅಯ್ಯೋ, ಅಷ್ಟು ಕ್ಲೆವರ್ ಆಗಿ ನಿಂತ್ಕೊಂಡೆ, ವಿಷನ್ ಕರೆಕ್ಟ್ ಇವತ್ತು ಆಗಿರ್ಲಿಲ್ಲ. ಓಕೆ, ಒಟ್ಟು 19 ಜನ ಬಂದ್ರಲ್ಲ ಯಾರು ಬ್ರೋ? ಬಿಗ್ ಬಾಸ್ ಹಾ ಅಲ್ಲಿ. ಹೌದು. 19 ಜನ. ಒಬ್ರು ಇವತ್ತು ಹೋಗ್ತಾರೆ ಅಂತ ನನಗೆ ಅನ್ಸುತ್ತೆ ಬ್ರೋ. ಯಾಕಂದ್ರೆ ಪ್ರತಿ ವರ್ಷ 16 ಹೌದಾ? 18 ಜನ ಬರ್ತಾ ಇದ್ರು ಅನ್ಸುತ್ತೆ. 19 ಇದೆಯಲ್ಲ, ಒಬ್ರನ್ನ ಯಾರನ್ನು ಕಳಿಸಿದ್ರು ಕಳಿಸ್ಬೋದು. ಓಕೆ, ಏನಂತೀರಾ? ಹೌದು. ಯಾರು ಬಟ್ ಆದ್ರೆ ಯಾರು ಹೋಗ್ಬೇಕು ಬ್ರೋ ನಿಮಗೆ? ನನಗ್ ಪ್ರಕಾರ ಬ್ರೋ ಆ 3 ಜನ ನನ್ಗೆ ಐಡಿಯಾ ಇಲ್ಲ ಏನು ಅಂತ. ಯಾರು? ಆ 3 ಜನನ ಇದ್ ಮಾಡಿದಾರಲ್ವಾ, ಹ್ಮ್ ಸೊ ಅದ್ರಲ್ಲಿ ಐಡಿಯಾ ಇಲ್ಲ ನನಗೂ ಏನಾಗುತ್ತೆ ಅಂತ. ಓಕೆ. ರಕ್ಷಿತಾನ ರಾಶಿಕಾನೋ ಗೊತ್ತಿಲ್ಲ. ಹ್ಮ್ ಅವ್ರು ಹೋದ್ರೆ ಮೇ ಬಿ ಅವ್ರು ಯಾರು ಅಂತ ಅವ್ರು ಗೊತ್ತಾಗ್ಲಿಲ್ಲ ಹೋಗಲ್ಲ ಅಲ್ವಾ, ಬಿಡಿ ಬ್ರೋ. ಅದೊಂದು ಬೇಜಾರು. ಅವರಿಗೆ ಫ್ಯಾನ್ಸ್ ಹಂಗಂತೀರಾ? ನಿನ್ನೆ ರಾತ್ರಿಯಿಂದ ನನಗೆ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ. ನಮ್ಮನೇಲೂ ಅದನ್ನೇ ಹೇಳಿದ್ರು, ಹೋಗೋದು ಡೌಟು. ಆ ತುಂಬಾ ಹುಡುಗಿ ಜನ ಹೋಗಲ್ಲ. ಮೀನ್ಸ್ ಇವತ್ತು ಇವತ್ತು ಹೋಗೋದೇ ಡೌಟು ಅಂತ ಅಲ್ಲ ಇದ್ರು, ನೀವೇ ಏನಂತ ಅವ್ರಿಗೆ ಗೊತ್ತಿಲ್ಲ. ಇವಾಗ ಒಂದು ಇದಾಗಿದ್ದೀರ ಇವಾಗ. ಹ? ಅಲ್ಲ ನೀವೇ ಅವ್ರಿಗೆ ಅಭಿಮಾನಿ ಹಾ, ಆಗ್ಬಿಟ್ಟಿದ್ದೀರಾ, ನೀವೇ ಅವ್ರಿಗೆ ಅಭಿಮಾನಿ ಆಗಿದ್ದೀರಾ, ಇನ್ನೆಲ್ಲಿ ಹೋಗ್ತಾರ ಅವರು? ಹಂಗೇನಿಲ್ಲ ಬ್ರೋ. ಏನಂತೀರಾ ಅಲ್ವಾ? ಸೈಕ್ ಆಗೈತೆ ಬ್ರೋ ಇದು. ಗೇಮಾ? ಆ, ಎಲ್ಲಿದ್ದೀರಾ ಬ್ರೋ? ಇಲ್ಲ ಅವತ್ತಿಗೆ FRK ಕೂತಿದ್ದೀರಾ ಬ್ರೋ? ಮಾಡೋಣ ಸ್ವಲ್ಪ. ಕಮಾರ್. ಸೈಕ್ ಚೆನ್ನಾಗಿತ್ತು ಆಕ್ಚುಲಿ. ಕಂಟಿನ್ಯೂಸ್ 2 ಶಾಟ್ ಕೊಟ್ಟಿದ್ದೆ, ಬಟ್ ಮಿಸ್ ಆಗೋದ್ರಿ. ಆಮೇಲೆ ಇನ್ಯಾರಿದ್ರು? ಇನ್ನೇನು 1.5 ನಿಮಿಷ ಇದೆ ಬ್ರೋ ಅಷ್ಟೇ, ನಮ್ಮ ಪಾಡ್ಕಾಸ್ಟ್ ಮುಗ್ದೋಗುತ್ತೆ, ನಮ್ಮ ಗೇಮು ಮುಗ್ದೋಗುತ್ತೆ ಬ್ರೋ. ಮತ್ತೆ ಮೂವಿ ಹೇಳಿ ಬ್ರೋ, ಯಾವ್ದಾರು ಮೂವಿ ನೋಡಿದ್ರಾ ಬ್ರೋ? ಇಂದ್ರ ಚೆನ್ನಾಗಿತ್ತು ಬ್ರೋ, ಅಯ್ಯೋ, ಸಕ್ಕತ್ತಾಗಿತ್ತು. ಹ್ಞೂ ಬ್ರೋ ಚೆನ್ನಾಗೈತೆ. ನನಗೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲಿಲ್ಲ. ನನಗೆ ಫಸ್ಟ್ ಏನೋ ಅದೇ ಅವನು ಡೌಟ್ ಇತ್ತು, ಇದು ಆಮೇಲೆ ಮಾಡ್ತಾನಲ್ಲ. ಇದು ನೆಕ್ಸ್ಟ್ ಇವತ್ತಾವ್ದು ಒಂದು ಮೂವಿ ಹೇಳಿ ನೋಡೋಣ. ಯೋಗಿನೂ ಇದಿದ್ರೆ ಬೇರೆ ಸಕ್ಕತ್ತಾಗಿತ್ತು ಬ್ರೋ. ಇಲ್ವಾ? ಹ್ಮ್ ಎಲ್ಲಿಂದ ನೋಡಿತಿದ್ರ ಕದ್ದು. ಓಹೋ, ಅವಸ್ಕೊಂಡಾದ್ರೂ ಹೊಡೆದೆ, ಮಿಸ್ ಆಗೋದ್ರಿ. ನಾವ್ ಪರವಾಗಿಲ್ಲ. ನೋಡಿದ್ರ ಹಿಂಗೆ ನುಗ್ಗುಡಿತೀವಿ ಹಿಂಗೆ. ಓ ಈಗ ಬನ್ನಿ ಈಗ ಬನ್ನಿ ಈಗ ಬನ್ನಿ ಈಗ ಬನ್ನಿ. ಇನ್ನೇ ನೀನು 50 ಸೆಕೆಂಡ್ ಇದೆ ಬ್ರೋ ಅಷ್ಟೇ ಗೇಮು. ಅಯ್ಯೋ, ಶೂಟ್ ಮಾಡೋ ಜಾರ್ಬಿಡ್ತು ಕೈ. ಕಡ್ಡ ಬಂದ್ಬಿಡ್ತು ಬ್ರೋ, ಇಲ್ಲಾಂದ್ರೆ ಹೊಡಿತಿದ್ದೆ. ನಾನು ಅಲ್ಲೇ ಗೆಸ್ ಮಾಡಿದ್ದೆ ಅಲ್ಲೇ ಇರ್ತೀರಾ ಅಂತ. ನಾನು ಯೋಗಿಯಿಂದಾನೇ ಕಲ್ತಿರೋದು ಬ್ರೋ, ಯೋಗಿನೇ ಈ ಗೇಮ್ ಆಡೋದು ಹಿಂಗೆ ಅಂತ ನಂಗೆ ತೋರಿಸ್ಕೊಟ್ಟಿದ್ದು. ಹಂಗ ಎಲ್ಲಿದ್ದೀರಾ? ಮುಗೀತ್ ಬಿಡಿ, ಫಸ್ಟ್ ಪ್ಲೇಸ್. ಅಯ್ಯೋ, ಆಯ್ತು ಟ್ರೈ ಮಾಡಿದ್ಮೇಲೆ ಇಲ್ಲಿ ತನಕ. ಅಂತೂ ಅಂಡ್ ಗೈಸ್, ಅಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀವಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬಂದಿದ್ದಾರೆ ಇಲ್ಲಿ ತನಕ ಗೊತ್ತಿರುತ್ತೆ. ಆ್ಯಂಡ್ ಇಷ್ಟೊತ್ತು ಅದ್ರ ಬಗ್ಗೆ ಹೇಳಿದ್ವಿ, ಯಾರ್ಯಾರು ಹೋಗ್ತಾರೆ, ಏನು ಗೆಸ್ಸಿಂಗ್ಸ್ ಇದೆ ಅದು ಇದು ಅಂತ. ಇವತ್ತು ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಬಿಗ್ ಬಾಸು. ಸೊ ನಮ್ಮದು ಡೈಲಿ ಅಪ್ಡೇಟ್ಸ್ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಬ್ರೋ ಚೆನ್ನಾಗಿತ್ತು ಬ್ರೋ, ಇದು ಗೇಮ್ ಆಡ್ಕೊಂಡು ಇದು ಮಾಡೋದು ಚೆನ್ನಾಗಿತ್ತು. ಸೊ ಇದೇ ಥರ ಗೇಮ್ ಚೆನ್ನಾಗಿತ್ತಲ್ವಾ? ಆಡ್ಕೊಂಡು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡೋಣ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಮ್ ಗೇಮ್ ಸಹಿತ ಮುಗೀತು, ಈಗ ಪಾಡ್ಕಾಸ್ಟ್ ಮುಗಿಸ್ತಾ ಇದೀವಿ. ನಾಳೆ ಏನಾಗುತ್ತೆ ಬಿಗ್ ಬಾಸ್ ಅಲ್ಲಿ ಇದೇ ರೀತಿ ಡೈಲಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ನಮ್ಮ ಇಬ್ರು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.